ಅನುಮತಿ ಬೇಕಾಗಿಲ್ಲ, ಕಾಂಗ್ರೆಸ್ಗೆ ತರೂರ್ ಟಾಂಗ್ ಕೊಟ್ಟಿದ್ದಾರೆ. ಗೂಢಾರ್ಥ ಟ್ವೀಟ್ ಮೂಲಕ ಬಿಜೆಪಿಯತ್ತ ವಾಲುವಂತ ಸುಳಿವನ್ನ ಶಶಿ ತರೂರ್ ಅವರು ಕೊಟ್ಟಿರೋದು. ಕೆಲವರಿಗೆ ಮೋದಿ ಮೊದಲು ದೇಶ ನಂತರ ಅಂತೇಳಿ ತಮ್ಮ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಚಾಟಿ ಬೀಸುತ್ತಲೇ ಗೂಢಾರ್ಥದ ಟ್ವೀಟ್ ಅನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಂಸದ ಶಶಿ ತರೂರ್ ಅವರು ಪಕ್ಷೀಯ ಚಿತ್ರವೊಂದನ್ನು ಹಾಕಿ ಹಾರೋದಕ್ಕೆ ಅನುಮತಿ ಬೇಕಾಗಿಲ್ಲ, ರೆಕ್ಕೆ ನಿನ್ನದು, ಆಕಾಶ ಯಾರ ಸೊತ್ತು ಕೂಡ ಅಲ್ಲ ಅಂತೇಳಿ ಬರ್ಕೊಂಡಿದ್ದಾರೆ. ಅಂದರೆ ಎಲ್ಲಿ ಬೇಕಿದ್ರೂ ಹಾರಾಟ ಮಾಡ್ಬೋದು, ರೆಕ್ಕೆ ನಂದು, ಆಕಾಶ ಕೂಡ ನಿಮ್ದಲ್ಲ, ದೇವ್ರ ಸ್ವತ್ತದು, ನಮ್ಮ ಸ್ವತ್ತಲ್ಲ ಅನ್ನೋ ರೀತಿಯಾಗಿ. ಅಂದರೆ ಅವರು ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿ ಜೆ ಪಿ ಸೇರಬಹುದಾ ಅನ್ನುವಂಥ ಚರ್ಚೆಗಳಿಲ್ಲಿ ಶುರುವಾಗಿದ್ದಾವೆ. ಕೆಲವರಿಗೆ ಮೋದಿ ಮೊದಲು ತರೂರ್ಗೆ ಕೈ ಅಧ್ಯಕ್ಷ ಖರ್ಗೆ ಅವ್ರು ಚಾಟಿ ಬೀಸಿರೋದು, ಟ್ವೀಟ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಶಶಿ ತರೂರ್ ಅವರು ಈ ರೀತಿಯಾಗಿ ಒಂದು ರಿಯಾಕ್ಟ್ ಮಾಡಿದ್ದಾರೆ, ಟ್ವೀಟ್ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹೊಗಳ್ತಾ ಇರುವಂಥ ಹಿರಿಯ ಕಾಂಗ್ರೆಸ್ಸಿಗ ಶಶಿ ತರೂರ್ಗೆ ಪರೋಕ್ಷ ಟಾಂಗ್ ನೀಡಿರುವ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ದೇಶ, ನಮಗೆಲ್ಲ ದೇಶ ಮೊದಲು, ಆದರೆ ಕೆಲವರಿಗೆ ಮಾತ್ರ ಮೋದಿನೇ ಮೊದಲಾಗಿರ್ತಾರೆ ಅಂತ ಟ್ವೀಟ್ ಮಾಡಿದರು. ಇತ್ತೀಚೆಗೆ ಒಂದು ಸಮಿತಿಯನ್ನು ರಚನೆ ಮಾಡಿದಾಗಲೂ ಕೂಡ, ಸಂಸದರ ಒಂದು ಸಮಿತಿ ರಚನೆ ಮಾಡಿದಾಗಲೂ ಕೂಡ ಇವರು ಶಶಿ ತರೂರ್ ಅವ್ರನ್ನ ಆ ಒಂದು ಸಮಿತಿಯಲ್ಲಿ ಹಾಕ್ಕೊಂಡಿದ್ರು, ನೀವು ಗಮನಿಸಿದ್ದೀರಾ. ಅಂದರೆ ಕಾಂಗ್ರೆಸ್ನಲ್ಲಿ ಒಬ್ಬ ಬಿ ಜೆ ಪಿಗ ಇದ್ದಾನೆ ಅನ್ನೋ ರೀತಿಯಾಗಿ ಇವರು ಶಶಿ ತರೂರ್ ಅವರು ಕಾಣಿಸ್ಕೊಳ್ತಾ ಇದ್ರು. ಹಾಗಾಗಿನೇ ಕಾಂಗ್ರೆಸ್ನ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿಯಾಗಿ ಚಾಟಿ ಬೀಸಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಶಶಿ ತರೂರ್ ಅವರು ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ರೆಕ್ಕೆ ನಂದು, ಆಕಾಶ ಏನು ಯಾರ ಸ್ವತ್ತು ಅಲ್ಲ, ಅದೇ ರೀತಿಯಾಗಿ ಎಲ್ಲಿ ಬೇಕಿದ್ರೂ ಹಾರಾಡ್ಬೋದು, ಅದು ನಮ್ಮ ಸ್ವಾತಂತ್ರ್ಯ ಅಂತೇಳಿ. ಹಾಗಾದರೆ ಶಶಿ ತರೂರ್ ಅವ್ರು ಏನಾದರೂ ಬಿ ಜೆ ಪಿಗೆ ಹೋಗ್ತಾರಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಸಹಜವಾಗಿಯೇ ಹುಟ್ಕೊಳ್ತಾ ಇದೆ. ಹೋಗ್ತಾರಾ ಹೋಗಲ್ವಾ ಅದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗುತ್ತೆ. ಇನ್ನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಏನು